ನಮಸ್ಕಾರ, ಇದು ನಮ್ಮೂರಲ್ಲಿ ನ್ಯೂಸ್ 18. ನಾನು ಶರ್ಮಿತಾ ಶೆಟ್ಟಿ. ಇವತ್ತು ಪ್ರಮುಖ 2 ಸಮಸ್ಯೆಗಳ ಜೊತೆಯಲ್ಲಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಎಲ್ಲಿ ಏನು ಸಮಸ್ಯೆ ಆಗಿದೆ, ಏನು ಪರಿಹಾರ ಬೇಕು, ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕೇರಳದಲ್ಲಿ ಮಲಯಾಳಂ ಭಾಷಾ ಮಸೂದೆ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯ. ಕಾಸರಗೋಡಿನ ಕನ್ನಡಿಗರಿಗೆ ಭಾರೀ ಅನ್ಯಾಯ. ಭಾಷಾ ಹಕ್ಕನ್ನು ಉಲ್ಲಂಘಿಸಬೇಡಿ, ಕೂಡಲೇ ಮಸೂದೆ ವಾಪಸ್ ಪಡೀರಿ. ಕೇರಳ ಸರ್ಕಾರದ ಮೇಲೆ ಸಿಎಂ ಹಾಗೂ ಕನ್ನಡಿಗರ ಒತ್ತಡ. ಬೆಳಗಾವಿ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ, 8 ಮಂದಿ ದುರ್ಮರಣ. ಕಾರ್ಖಾನೆಯವರ ನಿರ್ಲಕ್ಷ್ಯದಿಂದ ದೊಡ್ಡ ದುರಂತ. ನಿಂತಿದ್ದ ಲಾರಿಗೆ ಕ್ರೂಸರ್ ಡಿಕ್ಕಿ, 4 ಅಯ್ಯಪ್ಪ ಮಾಲಾಧಾರಿಗಳ ದುರ್ಮರಣ. ತುಮಕೂರು ಜಿಲ್ಲೆಯ ಕೋರಾ ಬಳಿಯಲ್ಲಿ ದುರಂತ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಕೇಸ್. ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ. ವೈರಲ್ ಆಗ್ತಾ ಇದೆ ಸುಜಾತಾ ಲಾಂಗ್ ಹಿಡಿದ ವಿಡಿಯೋ. ಹಾರಿ ಹೋಗಿವೆ ಹೆಂಚುಗಳು, ಸೋರ್ತಾ ಇದೆ ಕಾಲೇಜ್. ಹಾಳಾಗಿದೆ ಕಂಪ್ಯೂಟರ್ ಲ್ಯಾಬ್, ತುಕ್ಕು ಹಿಡಿದಿವೆ ಪೀಠೋಪಕರಣ. ಬ್ರಹ್ಮಾವರದ ಕೃಷಿ ಕಾಲೇಜ್ 3 ವರ್ಷಗಳಿಂದ ಅಧ್ವಾನ. ಇದು ಕೃಷಿ ಕಾಲೇಜ್ಗಿಲ್ಲ, ಕಾಯಕಲ್ಪ ಸುದ್ದಿ. ಕಟ್ಟಡದ ಸಂಪೂರ್ಣ ಹಾಳಾಗಿದೆ. ಗಾಳಿ ಮಳೆ ಅದೆಲ್ಲ ಬಂದ್ರೆ ಕೆಳಗೆ ಬೀಳೋ ಸಂಭವ ಇರುತ್ತೆ. ಕಾಂಪೌಂಡ್ ಇಲ್ಲ, ಗೇಟ್ ಇಲ್ಲ. ಯಾರಾದ್ರೂ ಕಾಲ್ ಜಾರು ಬೀಳ್ಬೋದು, ಮತ್ತೆ ಅಂಚು ಸಹ ತಲೆ ಮೇಲೆ ಬೀಳ್ಬೋದಲ್ವಾ. ರೋಡು ಜಲ್ಲಿಕಲ್ಲು ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ. 3 ವರ್ಷಗಳಿಂದ ಕಾಲೇಜ್ ಅಧ್ವಾನ ಪರಿಸ್ಥಿತಿಗೆ ಹೋಗಿದೆ. ವಿದ್ಯಾರ್ಥಿಗಳೂ ಇದ್ದಾರೆ, ಆದರೆ ಕಾಯಕಲ್ಪ ಮಾತ್ರ ಇಲ್ಲ. ಎಲ್ಲಿ ಅಂದ್ರೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ. ಉಡುಪಿ ಜಿಲ್ಲೆಯಲ್ಲಿನ ಕೃಷಿ ಡಿಪ್ಲೊಮಾ ಕಾಲೇಜ್ ಅಧ್ವಾನ ಪರಿಸ್ಥಿತಿ ಇದು. ಬ್ರಹ್ಮಾವರದಲ್ಲಿದೆ ಕೃಷಿ ಡಿಪ್ಲೊಮಾ ಕಾಲೇಜ್, ಆದರೆ ಅವಾಂತರಗಳಿಂದ ಕೂಡಿದೆ. 3 ವರ್ಷಗಳಿಂದ ಕಾಲೇಜ್ ರಿಪೇರಿ ಆಗಿಲ್ಲ. ಏನೆಲ್ಲ ಸಮಸ್ಯೆ ಆಗಿದೆ ಕಾಲೇಜಲ್ಲಿ? ಕಟ್ಟಡದ ಹೆಂಚುಗಳು ಹಾರಿಕೊಂಡು ಹೋಗಿವೆ. ಮಳೆ ಬಂದ್ರೆ ಕೃಷಿ ಕಾಲೇಜಿನ ಕಟ್ಟಡ ಸೋರ್ತಾ ಇದೆ. ಹೆಸರಿಗೆ ಮಾತ್ರ ಲ್ಯಾಬ್ ಇದೆ, ಅದು ಕಂಪ್ಯೂಟರ್ ಲ್ಯಾಬ್, ಆದರೆ ಧೂಳು ಹಿಡ್ಕೊಂಡು ಬಿದ್ದಿದೆ. ಬೋರ್ವೆಲ್ ಇದೆ, ಆದರೆ ಹಾಳಾಗಿ ನೀರು ಕುಡಿಯೋಕೆ ಆಗ್ತಾ ಇಲ್ಲ. ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಧೂಳುಮಯ ಆಗಿದೆ. ಶಿವಮೊಗ್ಗ ಕೃಷಿ ಹಾಗೂ ತೋಟಗಾರಿಕಾ ವಿವಿ ವ್ಯಾಪ್ತಿಯಲ್ಲಿ ಈ ಕಾಲೇಜ್ ಬರುತ್ತೆ, ಆದರೆ ಕಾಯಕಲ್ಪ ಮಾತ್ರ ಇದಕ್ಕೆ ಸಿಕ್ಕಿಲ್ಲ. ಅಂದ್ರೆ ಈ ಹಿಂದೆ ಇದ್ರ ಮುಚ್ಚಬೇಕು ಅಂತಾನೂ ಕೂಡ ನಿರ್ಧಾರ ಆಗಿತ್ತಂತೆ, ಆದರೆ ಸಾಕಷ್ಟು ಹೋರಾಟ ಎಲ್ಲ ಆದ್ಮೇಲೆ ಯಾವುದೇ ಕಾರಣಕ್ಕೂ ಕಾಲೇಜ್ ಮುಚ್ಚಬಾರದು ಅಂತ ಹೋರಾಟ ನಡೆದ ಮೇಲೆ ಮುಚ್ಚಿಲ್ಲ. ಈಗ ಮುಚ್ಚೋದು ಒಂದೇ, ಈ ಪರಿಸ್ಥಿತಿಯಲ್ಲಿ ನೋಡೋದು ಒಂದೇ. ವಿದ್ಯಾರ್ಥಿಗಳಿದ್ದಾರೆ. ಈಗ ಇಲ್ಲಿನ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಇಂಟ್ರೆಸ್ಟ್ ಇಲ್ದಿದ್ರು ಕೂಡ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇದೆ. ಅಂದ್ರೆ ವಿದ್ಯಾರ್ಥಿಗಳು ಕೊರತೆ ಏನಿಲ್ಲ, ಆದರೆ ಕೃಷಿ ಕಾಲೇಜ್ ವ್ಯತೆ ನೋಡಿ. ಕಟ್ಟಡ ಹಾಳಾಗಿದೆ, ಹೆಂಚುಗಳು ಹಾರೋಗಿದೆ. ಕಂಪ್ಯೂಟರ್ ಲ್ಯಾಬ್ ನೋಡಿ ಹೆಂಗಾಗಿದೆ, ಧೂಳು ಹಿಡ್ಕೊಂಡು ಬಿದ್ದಿದೆ. ಇನ್ನು ಮಳೆ ಬಂದ್ರೆ ಸಾಕು, ಒಳಗೆಲ್ಲ ನೀರು ಬರುತ್ತೆ. ಈ ಪರಿಸ್ಥಿತಿಯಲ್ಲಿ ಮಳೆಯನ್ನು ಹೇಗೆ ತಡೆಯಕ್ಕೆ ಸಾಧ್ಯ? ಸ್ಥಳೀಯರು ಏನು ಹೇಳಿದ್ದಾರೆ ಹಾಗಾದ್ರೆ ಕಾಲೇಜಿನ ಬಗ್ಗೆ, ವಿದ್ಯಾರ್ಥಿಗಳು ಏನು ಹೇಳ್ತಾರೆ ನೋಡ. ಬ್ರಹ್ಮಾವರ ಡಿಪ್ಲೊಮಾ ಕಾಲೇಜ್ ಇದರ ಅವ್ಯವಸ್ಥೆಯನ್ನ ಹಲವಾರು ವರ್ಷಗಳಿಂದ ನಾವು ಅಲ್ಲಿ ಸ್ಥಳೀಯರಾಗಿ ಅದನ್ನು ವಿರೋಧಿಸಿಕೊಂಡು ಬಂದು, ಈಗಿನ ಬಾಯ್ಸ್ ಹಾಸ್ಟೆಲ್ ಇರ್ಬೋದು, ಅದರ ಅವ್ಯವಸ್ಥೆಯನ್ನು ಅಲ್ಲಿ ಸರ್ಕಾರದಿಂದ ಅನುದಾನ ಬಂದರೂ ಸಹ ಅಲ್ಲಿನ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಮೂಲಭೂತ ಸೌಕರ್ಯದಿಂದ ಹಿಡಿದು ಅಲ್ಲಿನ ಊಟದ ಬಾಯ್ಸ್ ಹಾಸ್ಟೆಲಿನ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಕೂಡ ಸರಿಯಾಗಿ ನಡೀತಾ ಇಲ್ಲ. ಹಾಗೂ ಕಟ್ಟಡ ಹಲವಾರು ಅನುದಾನದಿಂದ ಕಟ್ಟಡಗಳ ಅಲ್ಲಿ ನಿರ್ಮಾಣ ಆಗಿದೆ. ಆ ಕಟ್ಟಡದ ನಿರ್ವಹಣೆ ಸರಿಯಾಗದೇ ಇರುವುದರಿಂದ ಹಾಕಿದ ಹಂಚುಗಳು ಸಹಿತ ಹಾರಿ ಹೋಗಿದೆ. ಒಳಗೆ ವಿದ್ಯಾರ್ಥಿಗಳ ಮಲಗುವ ಬೆಡ್ಗಳು ಸಹಿತ ತುಕ್ಕು ಹಿಡಿಯುವ ಪರಿಸ್ಥಿತಿ. ಅತ್ಯಂತ ಕಳಪೆ ಕಾಮಗಾರಿಯಿಂದ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ನಡೆಸೋದು ಭಾಳ ಕಷ್ಟಕರವಾಗಿದೆ. ಕಟ್ಟಡದ ಮೇಲ್ಛಾವಣಿ ಹಂಚು ಸಂಪೂರ್ಣ ಹಾರಿ ಹೋಗಿದ್ದು, ಕಟ್ಟಡದ ಒಳಗಡೆ ಮಕ್ಕಳಿಗೆ ಬೇಕಾದಂಥ ಬೇರೆ ಬೇರೆ ವ್ಯವಸ್ಥೆಗಳು ಸಂಪೂರ್ಣ ಹಾಳಾಗಿದೆ. ಅದೇ ರೀತಿ ಮೂಲಭೂತ ಸೌಕರ್ಯದ ಕೊರತೆ ಕೂಡ ಇದೆ. ಬಹುಶಃ ಈ ಕಾಲೇಜಿಗೆ ಕಾಂಪೌಂಡ್ ಗೋಡೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ಈ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಸರ್ಕಾರ ತಕ್ಷಣ ಈ ಬಗ್ಗೆ ಒಂದು ಸ್ಪಂದಿಸಬೇಕು. ಎಲ್ಲ ಚೆನ್ನಾಗಿದೆ, ಬಟ್ ಏನಂದರೆ ಸ್ವಲ್ಪ ಪ್ರಾಬ್ಲಮ್ ಏನಂದರೆ ಕುಡಿಯೋ ನೀರಿನ ಪ್ರಾಬ್ಲಮ್. ಯಾಕೆ ಸ್ವಲ್ಪ ವಾಶ್ರೂಮ್ ಪ್ರಾಬ್ಲಮ್, ಅದು ಸ್ವಲ್ಪ ಸರಿಯಾಗಬೇಕು.
ಅಂದರೆ ಕ್ಲೀನ್ ಇರುತ್ತೆ, ಅಂದರೆ ಇನ್ನೂ ಸ್ವಲ್ಪ ಕ್ಲೀನ್ ಬೇಕು. ಯಾಕಂದರೆ ಸ್ವಲ್ಪ ಕೆಲವೊಬ್ರು ತುಂಬ ಸೆನ್ಸಿಟಿವ್ ಇರ್ತೀವಿ, ಹಾಗಾಗಿ ತುಂಬ ಕ್ಲೀನ್ ಬೇಕು. ಮತ್ತು ಸ್ವಲ್ಪ ಹಂಚಿನ ಪ್ರಾಬ್ಲಮ್ ಇದೆ ನಮ್ಮ ಕಾಲೇಜಲ್ಲಿ. ನಾವು ಹೇಳ್ತಾ ಇದ್ದೀವಿ, ಬಟ್ ಅದಿನ್ನೂ ಆಗ್ತಾಯಿಲ್ಲ. ಅದು ಸ್ವಲ್ಪ ಬೇಗ ಆಗಬೇಕು, ಯಾಕಂದರೆ ನೆಕ್ಸ್ಟ್ ಬರೋರಿಗೆ ಪ್ರಾಬ್ಲಮ್ ಆಗಬಾರ್ದಲ್ಲ ಅದರಿಂದ. ಕಾಲೇಜೇನು ಚೆನ್ನಾಗಿದೆ ಅಂದರೆ ಅಲ್ಲಿ ಸಮಸ್ಯೆ ಏನಂದರೆ ಅಲ್ಲಿ ಮೇಲ್ಗಡೆ ಕಟ್ಟಡ ಹಂಚೆಲ್ಲ ಹೊಡೆದಿದೆ, ಮತ್ತು ಕಾಂಪೌಂಡ್ ಇಲ್ಲ, ಗೇಟ್ ಇಲ್ಲ, ಮತ್ತು ರೋಡ್ ಸರಿ ಇಲ್ಲ, ಪ್ಲೇಗ್ರೌಂಡ್ ಒಂದು ಚೆನ್ನಾಗಿಲ್ಲ. ರೋಡಂತೂ ಫುಲ್ ಜಲ್ಲಿಯಲ್ಲೇ ಮಾಡಿಬಿಟ್ಟಿದ್ದಾರೆ. ನೀರಿನ ಸಮಸ್ಯೆ ಒಂದಿದೆ, ಮತ್ತು ಬಿಸಿನೀರು ಸಮಸ್ಯೆನೂ ಇದೆ. ಫುಡ್ಡು ನಾವು ಮೆಸ್ ಬಿಲ್ ಕಟ್ಟಂಗೆ ನಮಗೆ ಲಾಭ ಬರ್ತಿಲ್ಲ. ಕಟ್ಟಡ ಒಂದು ಸರಿ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕಟ್ಟಡ ಸರಿಪಡಿಸಿದ್ರೆ, ಮತ್ತು ಸ್ವಲ್ಪ ಹಂಚಿನ ಪ್ರಾಬ್ಲಮ್ಸ್ ಇದ್ದಾವೆ, ಮತ್ತು ಸ್ವಲ್ಪ ಬಿರುಕು ಬಿದ್ದಿದೆ. ನೆಕ್ಸ್ಟ್ ಶೌಚಾಲಯಗಳ ಪ್ರಾಬ್ಲಮ್ ಇದೆ. ಗಾಳಿ ಮಳೆ ಅದೆಲ್ಲ ಬಂದರೆ ಕೆಳಗೆ ಬೀಳೋ ಸಂಭವ ಇರುತ್ತೆ. ಸೊ ಅದರಿಂದ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಅದರಿಂದ ನೀವು ಅದನ್ನ ಸರಿ ಮಾಡಿಸ್ಬೇಕು. ಇದನ್ನೆಲ್ಲ ವ್ಯವಸ್ಥೆ ಮಾಡಿ ನೆಕ್ಸ್ಟ್ ಮುಂದೆ ಬರೋ ಸ್ಟೂಡೆಂಟ್ಸಿಗೆ ಯೂಸ್ ಆಗಬೇಕು. ಇಲ್ಲೆಲ್ಲ ಟೀಚರ್ಸ್ ಎಲ್ಲ ಚೆನ್ನಾಗಿ ಹಂಚೆಲ್ಲ ಸರಿ ಇಲ್ಲ, ಮತ್ತು ಅಲ್ಲಿ ಬಿದ್ದರೆ ನಮಗೆ ಏನಾದರೂ ಆದರೆ ಮತ್ತು ಅದಕ್ಕೆ ಇದು ಖರ್ಚೆಲ್ಲ ಆಗುತ್ತೆ, ಸಮಸ್ಯೆ ಆಗ್ತದೆ. ಮತ್ತು ಕಾಂಪೌಂಡ್ ಇಲ್ಲ, ಮತ್ತು ರೋಡು ಜಲ್ಲಿಕಲ್ಲು ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ, ಅದೆಲ್ಲ ಸರಿ ಮಾಡಬೇಕು. ಮತ್ತು ಪ್ಲೇ ಗ್ರೌಂಡ್ ಇಲ್ಲ, ಮತ್ತು ಅದಕ್ಕೆ ಒಬ್ಬರು ಸರಿ ಇಲ್ಲ. ಕಾಲೇಜಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. ಕರಾವಳಿ ಭಾಗದಲ್ಲಿರುವಂಥ ಏಕೈಕ ಕೃಷಿ ಡಿಪ್ಲೊಮೊ ಕಾಲೇಜ್ ಅಂತ ನಾವು ಕೇಳ್ಪಟ್ವಿ. 5 ಕೋಟಿಗೂ ಹೆಚ್ಚು ಅನುದಾನ ಹಾಕಿ ಕಾಲೇಜ್ ಕಟ್ಟಡ ನಿರ್ಮಾಣ ಆಗಿದೆ. ಆದರೆ ಪರಿಸ್ಥಿತಿ ಹೆಂಗಿದೆ ಅಂದರೆ ವಿದ್ಯಾರ್ಥಿಗಳು ಓದುವಂಥ ಸ್ಥಿತಿಲಿ ಆ ಕಾಲೇಜ್ ಅಂತೂ ಇಲ್ಲ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಸಂಬಂಧಪಟ್ಟವ್ರ ಗಮನಕ್ಕೆ ತಂದ್ರೆ ಯಾವ ಉತ್ತರ ಕೊಡ್ತಾ ಇದ್ದಾರೆ ಗಣೇಶ್ ಅವರು? ಎಸ್ ಶರ್ಮಿತಾ, ಭವಿಷ್ಯದ ಕೃಷಿ ವಿಜ್ಞಾನಿಗಳನ್ನು ರೂಪಿಸಬೇಕಾಗಿದ್ದ ಕರಾವಳಿಯ ಏಕೈಕ ಕೃಷಿ ಡಿಪ್ಲೊಮಾ ಕಾಲೇಜು. ಇದು ರಾಜ್ಯದ 4ನೇ ಕಾಲೇಜು. ಬಹಳಷ್ಟು ರ್ಯಾಲಿ ಇಂಥ ಕೃಷಿ ಡಿಪ್ಲೊಮಾ ಕಾಲೇಜು ರಾಜ್ಯದಲ್ಲಿರೋದೇ ರ್ಯಾರ್. ಅದರಲ್ಲೂ ಕರಾವಳಿ ಭಾಗದಲ್ಲಿ ಪ್ರಮುಖ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಕೃಷಿ ವಿಜ್ಞಾನ ಕಾಲೇಜು ಕಾರ್ಯನಿರ್ವಹಿಸಬೇಕಿತ್ತು. ಆದ್ರೆ ಒಂದಿಷ್ಟು ಕಾರಣಗಳಿಂದ ಆ ಕೃಷಿ ವಿಜ್ಞಾನ ಕಾಲೇಜಿನ ಸ್ಥಿತಿ ಅಧೋಗತಿಯಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ 5 ಕೋಟಿಗೂ ಮಿಕ್ಕಿ ಒಂದಿಷ್ಟು ಕಾಮಗಾರಿ ನಡೆಸಿ ಒಂದು ಬಿಲ್ಡಿಂಗ್ ಅನ್ನ ಮಾಡಲಾಗಿರುವಂತದ್ದು. ಅದು ಕಾಲೇಜಿಗೆ ಅದ್ರ ಜೊತೆಗೆ ನಮ್ಮ ಕರಾವಳಿ ಭಾಗಕ್ಕೆ ಪೂರಕವಾಗಿ ಕೃಷಿ ಕಾಲೇಜನ್ನ ನಿರ್ಮಾಣ ಮಾಡ್ಲಿಲ್ಲ. ಅದ್ರ ಜೊತೆಗೆ ಒಂದಿಷ್ಟು ಅನುದಾನಗಳು ಕೂಡ ಬರ್ತದೆ, ಕಡತದಲ್ಲಿ ಮಾತ್ರ ಅನುದಾನಗಳ ಉಲ್ಲೇಖ ಇರ್ತದೆ. ಆದ್ರೆ ಇಲ್ಲಿ ಆ ಅನುದಾನಗಳನ್ನ ಉಪಯೋಗಿಸಿಕೊಂಡು ಯಾವುದೇ ಇಂಪ್ರೂವ್ಮೆಂಟ್ ಅಂದ್ರೆ ಅಭಿವೃದ್ಧಿಗಳನ್ನ ಮಾಡಲಿಲ್ಲದೆ ಇರುವಂತದ್ದು. ಸರಿಸುಮಾರು 64 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾರೆ. ಆದ್ರೆ ಸಣ್ಣ ನೀರಿನ ಸಮಸ್ಯೆ ಆದ್ರೆ, ಜೋರಾಗಿ ಮಳೆ ಬಂದ್ರೆ ಸಿಕ್ಕಾಪಟ್ಟ ಕಾರಣಕ್ಕೆ ಶಾಲೆ ಮಕ್ಕಳಿಗೆ ಕಂಪ್ಲೀಟ್ ರಜೆ ಕೊಡುವಂತ ವಾತಾವರಣ ನಿರ್ಮಾಣವಾಗಿರುವುದು. ಅಂದ್ರೆ ಇಲ್ಲಿ ಸೂಕ್ತ ವ್ಯವಸ್ಥೆ ಅಂದ್ರೆ ನಮ್ಮ ಕರಾವಳಿಯ ವಾತಾವರಣಗಳನ್ನ ಎದುರಿಸಲಿಕ್ಕೆ ಸೂಕ್ತ ವ್ಯವಸ್ಥಿತವಾಗಿ ಕಟ್ಟಡ ಇಲ್ಲದೆ ಇರೋದ್ರ ಜೊತೆಗೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನುದಾನಗಳನ್ನ ಬಂದ್ರು ಕೂಡ ಅದು ಸರಿಯಾಗಿ ಅನುದಾನ ಬಳಕೆ ಆಗದಿರುವಂತದ್ದು. ಈ ಬಗ್ಗೆ ಸ್ಥಳೀಯರು ಸಹಿತ ಒಂದಿಷ್ಟು ಜನರು ಆಗ್ರಹ ಮಾಡಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳು ಸಹಿತ ಶಿವಮೊಗ್ಗದ ಕೆಳದಿ ವಿಶ್ವವಿದ್ಯಾನಿಲಯದ ಅಡಿಗಳ ಈ ಕಾಲೇಜು ಬರುವುದು ಅವರ ಗಮನಕ್ಕೆ ಬಂದ್ರು ಕೂಡ ಇಲ್ಲಿ ತನಕ ಯಾವುದೇ ಕಾರ್ಯಗಳನ್ನ ಆಗದೆ ಇರುವಂತದ್ದು ಬಹಳಷ್ಟು ಕಷ್ಟ ಸಾಧ್ಯವಾಗಿರುವಂತದ್ದು. ಅದರ ಜೊತೆಗೆ ಇಲ್ಲಿರುವಂತ ಏನು ವಸತಿ ನಿಲಯ ಇದೆ ಅದರ ಸ್ಥಿತಿ ಮಾತ್ರ ಬಹಳಷ್ಟು ಖರಾಬ್ ಆಗಿರುವಂತದ್ದು. ಅಂದ್ರೆ ಮೂಲಭೂತ ಸೌಕರ್ಯವೂ ಕೂಡ ಇಲ್ಲಿಯ ವಸತಿಗಳಿರುವುದಿಲ್ಲ. ಅಂದ್ರೆ ಕರಾವಳಿ ಭಾಗ ಸಹಿತ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗಕ್ಕಾಗಿ ಬರ್ತಾರೆ. ಹಾಸ್ಟೆಲ್ ಅನಿವಾರ್ಯವಾಗ್ತದೆ. ಲೇಡೀಸ್ ಮತ್ತೆ ಬಾಯ್ಸ್ ಹಾಸ್ಟೆಲ್ ಎರಡೂ ಇರ್ತದೆ. ಆದ್ರೆ ಲೇಡೀಸ್ ಹಾಸ್ಟೆಲ್ ಈಗಾಗಲೇ ತಕ್ಕ ಮಟ್ಟಿಗೆ ಇದ್ರು, ಬಾಯ್ಸ್ ಹಾಸ್ಟೆಲ್ ಅನ್ನೋದು ಬಹಳಷ್ಟು ಕಷ್ಟ ಸಾಧ್ಯವಾಗಿರುವಂತದ್ದು. ಇಲ್ಲಿ ಬದುಕಲು ಕೂಡ ಕಷ್ಟವಾಗಿರುವಂತದ್ದು. ಆ ಹಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕೂಡ ತಮ್ಮ ಅಳಲನ್ನು ಕೂಡ ನಮ್ಮ ನ್ಯೂಸ್ ಏಟಿನ್ ಜೊತೆ ಕಾಲೇಜಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಗಣೇಶ್ ಅನ್ಸೋದು ಇದು ಯಾರಿಗೂ ಬೇಡ ಅನ್ನೋ ಅಂದ್ರೆ ಒಂಥರ ಇಂಟ್ರೆಸ್ಟೇ ಇಲ್ಲ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಯಾಕಂದ್ರೆ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುವಂತ ಉತ್ಸಾಹದಲ್ಲೇನೋ ಇದ್ದಾರೆ. ಈ ಹಿಂದೆ ಈ ಕಾಲೇಜ್ ಮುಚ್ಚಬೇಕು ಅಂತಾನೂ ನಿರ್ಧಾರ ಆಗಿತ್ತಂತಲ್ಲ, ಆಗ ಹೋರಾಟ ಮಾಡಿ ಉಳಿಸ್ಕೊಂಡಿದ್ದಕ್ಕೆ ಏನ್ ಪ್ರಯೋಜನ ಬಂತು? ಮೇಂಟೆನೆನ್ಸ್ ಇಲ್ಲ ಅಂದ್ಮೇಲೆ ಎಸ್, ಇದು ಪ್ರಮುಖವಾಗಿ ಇಲ್ಲಿ ಶಾಲೆಯನ್ನು ಉಳಿಸಿಕೊಳ್ಳಿಕ್ಕೆ ಇಲ್ಲಿ ಅಧಿಕಾರಿಗಳು ಸಹಿತ ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದು ಮೇಲ್ನೋಟಕ್ಕೆ ಗೋಚರ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಅನುದಾನಗಳನ್ನ ಬರ್ತದೆ, ಕೇಂದ್ರ ಮತ್ತೆ ವಿಶ್ವವಿದ್ಯಾನಿಲಯದ ಎರಡೂ ಕಡೆನೂ ಅನುದಾನಗಳು ಬರ್ತದೆ. ಅದ್ರ ಸರಿಯಾಗಿ ಯುಟಿಲೈಸ್ ಆಗ್ತದೆ. ಅಂದ್ರೆ ಇಲ್ಲಿ ಹೇಳೋರು ಕೇಳೋರು ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮ್ಗೆ ಕಾಣ್ತದೆ. 60ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾರೆ. ಇಲ್ಲಿ ಕೃಷಿ ಡಿಪ್ಲೊಮಾ ಕಾಲೇಜು ಪೂರೈಸಿದ ನಂತರ BSc ಮಾಡಿ ಕೃಷಿ ವಿಜ್ಞಾನಿಗಳಿಗೆ ಆಗ್ಲಿಕ್ಕೆ ಬಹಳ ವಿಪುಲ
ಅವಕಾಶಗಳಿರ್ತದೆ. ಆದ್ರೆ ಈ ಕೋರ್ಸ್ಗಳ ಬಗ್ಗೆನೂ ಸಹ ವಿದ್ಯಾರ್ಥಿಗಳಿಗೆ ಮಾಹಿತಿಗಳನ್ನ ನೀಡುವುದ್ರಲ್ಲಿ ಇಲ್ಲಿ ಅಧಿಕಾರಿಗಳು ಹಿಂದೇಟ್ ಹಾಕ್ತಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಯಾರು ಜಾಯಿನ್ ಆಗ್ತಾರೆ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸುವಲ್ಲಿ ಕೂಡ ಸರ್ಕಾರ ಸಹಿತ ಒಂದಿಷ್ಟು ಮಂದಿ ನಿರುತ್ಸಾಹ ತೋರಿದ್ದು ಇಲ್ಲಿ ಪ್ರಮುಖ ಕಾರಣ ಆಗ್ತಿರುವಂತದ್ದು. ಇಲ್ಲಿಯ ಸ್ಥಳೀಯರು ಮತ್ತೆ ವಿದ್ಯಾರ್ಥಿಗಳು ಹೇಳಿರುವಂತೆ ಅನುದಾನ ಬಳಕೆ ಕೂಡ ಆಗದೆ ಇರೋದು ಮೇಲ್ನೋಟಕ್ಕೆ ಬಹಳ ದೊಡ್ಡ ಆರೋಪ ಕೂಡ ಇಲ್ಲಿಯ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಪ್ಲೇ ಗ್ರೌಂಡ್ ಇಲ್ಲ, ಪ್ಲೇ ಗ್ರೌಂಡ್ ಇದ್ರೂ ಸಹ ಅದಕ್ಕೆ ಜಲ್ಲಿಯನ್ನ ಹಾಕಲಾಗಿರುವಂತದ್ದು, ಸೂಕ್ತ ಕಾಂಪೌಂಡ್ ಇಲ್ಲ, ಕಾಂಪೌಂಡ್ ಇಲ್ಲದಿದ್ದ ಕಾರಣಕ್ಕೆ ಅನೈತಿಕ ಚಟುವಟಿಕೆ ಆಗರವಾಗಿರುವಂತದ್ದು. ಮತ್ತೆ ಇಲ್ಲಿ ಏನು ಮೇಲಧಿಕಾರಿಗಳು ಇಲ್ಲಿ ವಿಸಿಟ್ ಸರಿಯಾದ ಸಮಯದಲ್ಲಿ ಕೊಡದೇ ಇರುವ ಕಾರಣಕ್ಕೆ ಇಲ್ಲಿ ಅಧಿಕಾರಿಗಳು ತಮ್ಗಿಚ್ಛೆ ಪ್ರಕಾರ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ, ಆದ್ರೆ ವಿದ್ಯಾರ್ಥಿಗಳಿಗೆ ಹಿತದೃಷ್ಟಿಯಿಂದ ಯಾವುದೇ ಪೂರಕ ಕೆಲಸಗಳನ್ನ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಮಾಡದಿರುವಂತದ್ದು ಇಲ್ಲಿಯ ಕಾಲೇಜಿನ ಕ್ಯಾಂಪಸ್ಗೆ ಹೋದಾಗ ಮೇಲ್ನೋಟಕ್ಕೆ ಬಹಳಷ್ಟು ನಿಖರವಾಗಿ ಗಮನಕ್ಕೆ ಬರ್ತದೆ. ಶರ್ಮಿತಾ, ಫಾಲೋ ಮಾಡೋಣ ಸುದ್ದಿಯನ್ನು. ಥ್ಯಾಂಕ್ ಯು ಗಣೇಶ್, ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದು ಉಡುಪಿಯ ಬ್ರಹ್ಮಾವರದಲ್ಲಿರುವಂತಹ ಕೃಷಿ ಕಾಲೇಜ್, ಕರಾವಳಿ ಭಾಗದಲ್ಲಿರುವಂತಹ ಏಕೈಕ ಕೃಷಿ ಡಿಪ್ಲೊಮೊ ಕಾಲೇಜ್ ಇದಾಗಿದೆ. 5 ಕೋಟಿಗೂ ಹೆಚ್ಚು ಅನುದಾನದಿಂದಾಗಿ ಈ ಬಿಲ್ಡಿಂಗ್ ಅನ್ನೇನೋ ಮಾಡಿದ್ದಾರೆ. 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಟ್ ಪ್ರೆಸೆಂಟ್ ವ್ಯಾಸಂಗ ಮಾಡ್ತಾ ಇದ್ರು ಕೂಡ ಸೂಕ್ತ ರೀತಿಯಲ್ಲಿ ಬೇಕಾದಂಥ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಅಂದರೆ ಗುಣಮಟ್ಟದ ಕೆಲಸ ಇಲ್ಲಿ ಮಾಡಿಲ್ಲ ಅನ್ನೋದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಳೆ ಬಂದರೆ ಕಟ್ಟಡ ಸೋರ್ತಾ ಇದೆ, ಹೆಂಚುಗಳು ಹಾರು ಹೋಗಿದೆ, ಬೋರ್ವೆಲ್ ನೆಪ ಮಾತ್ರಕ್ಕಿದೆ, ಆದರೆ ಕುಡಿಯೋ ನೀರು ಮಾತ್ರ ಅದರಿಂದ ಬರ್ತಾ ಇಲ್ಲ. ಇದು ಮೇಜರ್ ಸಮಸ್ಯೆ ಆಗಿದೆ. ನಮಗೆ ಕುಡಿಯೋ ನೀರು ಕೊಡಿ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಂಪ್ಯೂಟರ್ ಲ್ಯಾಬ್ ಧೂಳು ಹಿಡಿತಾ ಇದೆ. 20ಕ್ಕೂ ಹೆಚ್ಚು ಕಂಪ್ಯೂಟರ್ಗಳ ಹಾಳಾಗಿದೆ. ಮೇಂಟೆನೆನ್ಸ್ ಅಂತೂ ಅಲ್ಲಿ ಹೆಸರಿಗೂ ಇಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ. 3 ವರ್ಷದಿಂದ ಆ ಕಟ್ಟಡ ದುರಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ರು ಕೂಡ ಯಾರೂ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಶಾಸಕರ ಗಮನಕ್ಕೂ ಇದೆ, ಇನ್ನು ವಿವಿ ಅಧಿಕಾರಿಗಳ ಗಮನಕ್ಕೆ ಇದ್ರೂ ಕೂಡ ಈ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ.